ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಭೂಮಾಪಕರ ಅಪ್ಲಿಕೇಶನ್ ಅಂದರೆ ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನೀವು ಕೆಳಗಡೆ ಅನ್ಕೊಂಡು ಇಲ್ಲಿ ಏನಂತ ಇದೆ ಅಂತ ನೋಡಬಹುದಾದ್ರೆ ನೇಮಕಾತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ನೇಮಕಾತಿ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಗ್ರಾಮ ಆಡಳಿತ ನೇಮಕಾತಿ ಇನ್ ಕೇಸ್ ನೀವೇನಾದ್ರೂ ಗ್ರಾಮ ಆಡಳಿತ ಅಪ್ಲಿಕೇಶನ್ ಹಾಕ್ತಿದ್ರೆ ಅದನ್ನ ಕ್ಲಿಕ್ ಮಾಡ್ಕೋಬಹುದು. ಇನ್ ಕೇಸ್ ನೀವೇನಪ್ಪ ಭೂಮಾಪಕರ ಅಪ್ಲಿಕೇಶನ್ ಹಾಕ್ತಿದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ನಾನು ಇವಾಗ ಭೂಮಾಪಕರ ಅಪ್ಲಿಕೇಶನ್ ಹಾಕ್ತಿರೋ ಕಾರಣ ನಾನು ಅದ್ರ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ಭೂಮಾಪಕ ನೇಮಕಾತಿ RPC ಅಂಡ್ ಭೂಮಾಪಕ ನೇಮಕಾತಿ KCAR ಅಂದ್ರೆ ನೀವು ನಾನೇ ರೀಜನ್ಗೆ ಅಪ್ಲೈ ಮಾಡ್ತಿದ್ದೆ ಫಸ್ಟ್ ಒಂದು ಕ್ಲಿಕ್ ಮಾಡಬೇಕು. ಇನ್ ಕೇಸ್ ನೀವು ಏನಾದರೂ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಹಾಕ್ತಿದ್ರೆ ನೀವು ಸೆಕೆಂಡ್ ಒಂದು ಕ್ಲಿಕ್ ಮಾಡಬೇಕು. ನಾನಿವಾಗ ಭೂಮಾಪಕ ನೇಮಕಾತಿ ಫಸ್ಟ್ ಅಂದ್ರೆ ನಾನೇ ಅಪ್ಲೈ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ತರ ಅರ್ಜಿ ಹಾಕೋ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಭೂಮಾಪಕ ನೇಮಕಾತಿ ಫಸ್ಟ್ ಒಂದು ಇದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಹಾಕ್ಬೋದು. ಇಲ್ಲಾಂದ್ರೆ ಮೀಸಲಾತಿ ಪ್ರಮಾಣ ಪತ್ರ ಏನಪ್ಪಾ ಅಂದ್ರೆ ಅದನ್ನ ನೋಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಇಲ್ಲಿ ಭೂಮಾಪಕರ ವಿವರವಾದ ಅಧಿಸೂಚನಾ RPS ಅಂದ್ರೆ ಯಾವ್ಯಾವ ರೀಜನ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಅವ್ರು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನು ನೋಡಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಹಾಗಾಗಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಿಮಗೆ ಯಾವ ಡಿಸ್ಟಿಕ್ ಇಷ್ಟ ಆಗುತ್ತೆ, ಯಾವ ಡಿಸ್ಟಿಕ್ ಹಾಕಿದ್ರೆ ನನ್ನ ಸೆಲೆಕ್ಷನ್ ಜಾಸ್ತಿ ಆಗೋದು ಅಂತಂದು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದು ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಇಲ್ಲಿ ಫಸ್ಟ್ ಭೂಮಾಪಕ ನೇಮಕಾತಿ ಅರ್ಜಿ ಲಿಂಕ್ ಫಸ್ಟ್ ಒಂದು ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ಬಳಕೆದಾರರ ಯೂಸರ್ ನೇಮ್ ಅಂತ ಅಂದ್ರೆ ನಿಮ್ಮ ಹತ್ರ ಯೂಸರ್ ನೇಮ್ ಇರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಯೂಸರ್ ನೇಮ್ ಇಲ್ಲಪ್ಪ ಅಂದ್ರೆ ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಕೆಳಗೆ ಸ್ಕ್ರೋಲ್ ಮಾಡ್ಕೊಂತ ಬನ್ನಿ. ಇಲ್ಲಿ ಡಿಜಿಲಾಕರ್ ಮುಖಾಂತರ ನೋಂದಾಯಿಸಿ ಅಂತ ಇದೆ ಅಲ್ವಾ, ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ಮೇಲೆ ನೀವು ಇದ್ರ ಮುಖಾಂತರ ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನಪ್ಪಾ ನಿಮಗೆ ಡಿಜಿಲಾಕರ್ನ ಅವರು ಮಾಡಿದ್ದಾರೆ. ಅವ್ರಿಗೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗ್ತಾ ಹೋಗುತ್ತೆ. ಇದು ಏನಪ್ಪಾ ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಎಲ್ಲ ಏನಪ್ಪಾ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಆದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಅಲ್ವಾ, ಈ ಕ್ಯಾಪ್ಚರ್ ಬಂದ್ಬಿಟ್ಟು ಇಲ್ಲಿ ಈ ಪ್ಲೇಸ್ ಅಲ್ಲಿ ಆಡ್ ಮಾಡ್ಕೊಂಡು ಆಡ್ ಆದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ವಾ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ಈ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೇಟ್ ಆಗ್ತಾ ಹೋಗ್ತೀರಾ. ಓಕೆ, ನಾ ಇವಾಗ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ದೇನೆ. ಹಾಗೆ ಇಲ್ಲಿ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿದ್ದೇನೆ. ಎಂಟ್ರಿ ಮಾಡಿ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆಧಾರ್ ನಂಬರ್ಗೆ ಯಾವ ನಂಬರ್ ಅಂದ್ರೆ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ, ಆ ಫೋನ್ ನಂಬರ್ ಒಂದು OTP ಬರುತ್ತೆ. ಆ OTP ನಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಅಷ್ಟು ಮಾತ್ರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ಗೆ ಈ ರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ OTP ಎಂಟ್ರಿ ಮಾಡಾದ್ಮೇಲೆ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಇವಾಗ ನೀವು OTP ಎಂಟ್ರಿ ಮಾಡೋ ಆದ್ಮೇಲೆ ಕಂಟಿನ್ಯೂ ಟ್ಯಾಪ್ ಮಾಡಾದ್ಮೇಲೆ ನಿಮಗೆ ಈ ತರ ಬರುತ್ತೆ. ಇಲ್ಲಿ ಅಂತ ತೋರಿಸ್ತಾ ಇದೆಯಪ್ಪ ಅಂದ್ರೆ ನೋಡ್ತಾ ಇರಬಹುದು, ಇವಾಗ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂದ್ರೆ ನೀವೇನಾದ್ರು ಆಲ್ರೆಡಿ ಡಿಜಿಲಾಕರ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ 6 ಡಿಜಿಟ್ ಏನಪ್ಪ ಸೆಕ್ಯೂರಿಟಿ ಪಿನ್ ಎಂಟ್ರಿ ಮಾಡಬೇಕು. ಇಲ್ಲಿ ಏನಪ್ಪ ಸೆಕ್ಯೂರಿಟಿ ಕೋಡ್ ನಿಮ್ಗೆ ಗೊತ್ತಿರುತ್ತೆ, ಆ ಸೆಕ್ಯೂರಿಟಿ ಕೋಡ್ ನೀವು ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಕಂಟಿನ್ಯೂ ಮಾಡಿ ಟ್ಯಾಪ್ ಮಾಡಾದ್ಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದು ಏನಪ್ಪಾ ನಿಮಗೆ ಎಲ್ಲ ಡಿಜಿಲಾಕರ್ ಮುಖಾಂತರ ನಿಮ್ದು ಯಾವ್ಯಾವ ಡಾಕ್ಯುಮೆಂಟ್ ಇದೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಹಾಗೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಎಲ್ಲ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಡಿಜಿಲಾಕರ್ ಮುಖಾಂತರ ಫೆಚ್ ಆಗುತ್ತೆ. ನೀವು ಯಾವುದೇ ತರ ಇಲ್ಲಿ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಟ್ಯಾಪ್ ಇದೆಯಲ್ವಾ, ಈ ಕಂಟಿನ್ಯೂ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪೇಜಿಗೆ ಹೋಗಬೇಕು. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಡಿಜಿಲಾಕರ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಫೆಚ್ ಆದ್ಮೇಲೆ ಏನಪ್ಪಾ ಅಂದ್ರೆ ಸ್ವಲ್ಪ ಬ್ಯಾಕ್ ಟು ರಿಕ್ವೆಸ್ಟ್ ಅಂತ ಅಂದ್ರೆ ನಿಮಗೆ ಓಕೆ, ಇಲ್ಲಿ ಅವನಪ್ಪ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗುತ್ತೆ. ಅದಾದ್ಮೇಲೆ ನಿಮ್ದು ಜೆಂಡರ್ ಯಾವ್ದೊಂದು ತೋರಿಸುತ್ತೆ. ಅದಾದ್ಮೇಲೆ ಕೆಳಗಡೆ ಬಂದು ಏನಪ್ಪಾ ನಿಮ್ದು ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ಎದಕ್ಕೆ ಹಾಕಬೇಕಪ್ಪ ಅಂದ್ರೆ ನಿಮ್ದು ಮೊಬೈಲ್ ನಂಬರ್ ಅಂದ್ರೆ OTP ಬರಬೇಕು. ಅಂದ್ರೆ ವಾಟ್ಸ್ಆಪ್ OTP ಬರುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಮೆಸೇಜ್ OTP ಬರುತ್ತೆ. ಜಸ್ಟ್ ಇಲ್ಲಿ ಏನಪ್ಪಾ ನಿಮ್ದು ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಅಂದ್ರೆ ನೀವು ಯಾವ್ದು ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ ಆ ಫೋನ್ ನಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪಾ ನನ್ನ ಫೋನ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಕೆಳಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ನಿಮಗೆ OTP ಬರುತ್ತೆ. ಓಕೆನಾ, ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ OTP ಬರುತ್ತೆ.
ಆ OTP ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ವೆರಿಫೈ OTP ಅಂತ ಬರುತ್ತೆ ಒಂದು ಆಪ್ಷನ್. ವೆರಿಫೈ OTP ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಇಲ್ಲಿ ವೆರಿಫೈ OTP ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಅದು ಯಾವ ತರ ಕ್ರಿಯೇಟ್ ಮಾಡಕಪ್ಪ ಅಂದ್ರೆ ನಿಮ್ ನೇಮ್ ಹಾಕಿ ಯಾವ್ದೊಂದು 2 ನಂಬರ್ ಹಾಕಕ್ಕೆ, ಅದು ಜಸ್ಟ್ ಯೂಸರ್ ನೇಮ್ಗೆ ಜಸ್ಟ್ ಏನಪ್ಪಾ ಲಾಗಿನ್ ಆಗೋಸ್ಕರ ನಿಮ್ ನೆನಪಿಗಿರೋಗೋಸ್ಕರ ಏನಪ್ಪಾ ಅಂದ್ರೆ ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡಾದ್ರೆ ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಇಮೇಲ್ ಇರುತ್ತೆ ಇಮೇಲ್ ಎಂಟ್ರಿ ಮಾಡಬೇಕು. ಇವೆಲ್ಲ ಮೋಸ್ಟ್ ಮಾಡಿ ಮೊದಲು ಯೂಸರ್ ನೇಮ್ ಕ್ರಿಯೇಟ್ ಮಾಡಿ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಒಂದು ಸ್ಟ್ರಾಂಗ್ ಆಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಅದಾದ್ಮೇಲೆ ಮೇಲ್ ನ ಎಂಟ್ರಿ ಮಾಡಬೇಕು. ಯಾಕಪ್ಪ ಅಂದ್ರೆ ಯೂಸರ್ ನೇಮ್ ಲಾಗಿನ್ ಆಗಿ ಯೂಸರ್ ನೇಮ್ ಹಾಕಿ ಲಾಗಿನ್ ಆಗ್ತಿರೋ. ಓಕೆನಾ, ಲಾಗಿನ್ ಆದ್ಮೇಲೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಹಾಗಾಗಿ ನೀವು ಕೊಡುವಂತ ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು ಕಂಪಲ್ಸರಿ ನೆನಪಿಡಲೇಬೇಕು. ಓಕೆನಾ, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಓಕೆ, ಅದಾದ್ಮೇಲೆ ಏನಪ್ಪ ನಿಮ್ದು ಇಮೇಲ್ ಕೊಡಿ, ಇಮೇಲ್ ಕೂಡ ಇಲ್ಲಿ ನೀವಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ಇಮೇಲ್ ಆಗಿರ್ಬೋದು, ನನ್ನ ಪಾಸ್ವರ್ಡ್ ಆಗಿರ್ಬೋದು ಎಲ್ಲ ಎಂಟ್ರಿ ಮಾಡ್ಕೊಂಡು ಕೆಳಗಡೆ ಚಿಕ್ಕ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ನೀವು ಯೂಸರ್ ನೇಮ್ ತಗೊಂಡು ಲಾಗಿನ್ ಆದ್ರೆ ಮುಗೀತು. ಓಕೆ, ನೆಕ್ಸ್ಟ್ ಆದ್ಮೇಲೆ ಲಾಗಿನ್ ಆಗ್ತಾ ಹೋಗಬೇಕು. ಓಕೆ, ಈ ಕ್ವೆಶ್ಚನ್ ಬರ್ತಾ ಹೋಗುತ್ತೆ. ರಿಕ್ವೆಸ್ಟ್ ಬಂದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಎರರ್ ಅಂತ ಬರ್ತಾ ಇದೆ. ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಆಗಿರುತ್ತೆ ಅರ್ಥ ಆಗುತ್ತೆ. ನಮ್ದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದನ್ನ ಯಾವ ತರ ಈಗ ಮತ್ತೆ ನಾನು ಕ್ರಿಯೇಟ್ ಮಾಡೋದು ಕೂಡ ನಿಮಗೆ ಕಂಟಿನ್ಯೂ ಮೇಲೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಓಕೆ, ನೀವೇನಪ್ಪಾ ಅಂದ್ರೆ ಇವಾಗ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರೆ. ಓಕೆ, ನೀವು ಯೂಸರ್ ನೇಮ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಕ್ರಿಯೇಟ್ ಮಾಡೋದ್ಮೇಲೆ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಾನು ಇವಾಗ ನನ್ನ ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತಾ ಹೋಗ್ತೀನಿ. ನೀವೇನಾದ್ರು ಯೂಸರ್ ನೇಮ್ ಅಂದ್ರೆ ಯೂಸರ್ ನೇಮ್ ತಪ್ಪು ಮರ್ತೋಗಿದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯೂಟ್ ಮಾಡಿದ ಮರ್ತೋಗಿದ್ರೆ ಅದನ್ನ ಯಾವ ತರ ರಿಕಾರ್ಡ್ ಮಾಡಕಪ್ಪ ಅಂದ್ರೆ ಇಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಅಂತ ಇದೆ ಅಲ್ವಾ, ಇದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ರಿಕಾರ್ಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಯೂಸರ್ ನೇಮ್ ಎಂಟ್ರಿ ಮಾಡಿದ್ದೀನಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೂಸ್ OTP ಡೆಲಿವರಿ ಮೆಥಡ್ ಅಂದ್ರೆ ನಿಮಗೆ ಯಾವ್ದು ಡೆಲಿವರಿ ಆಗಬೇಕು, OTP ಯಾವ್ದಾರ ಆಗ್ಬೇಕಂತಂದ್ರೆ ವಾಟ್ಸ್ಆಪ್ ಒಳಗೆ ನೀವು OTP ಬೇಕಾ, ಇಮೇಲ್ ಒಳಗೆ OTP ಬೇಕಾ, ಹಾಗೆ SMS ಒಳಗೆ ನೀವು OTP ಬೇಕಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಆವಾಗಲೇ ರಿಜಿಸ್ಟ್ರೇಷನ್ ಆಗುವಾಗ ಆವಾಗಲೇ ಯೂಸರ್ ನೇಮ್ ಕ್ರಿಯೇಟ್ ಮಾಡುವಾಗ ನೀವು ಒಂದು ಇಮೇಲ್ ಕೊಟ್ಟಿರ್ತೀರಾ, ಫೋನ್ ನಂಬರ್ ಕೊಟ್ಟಿರ್ತೀರಾ, ಎಲ್ಲ ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಜಸ್ಟ್ ನಿಮ್ಗೆ ಅದ್ರಾಗ OTP ಬೇಕು ಅದನ್ನ ಕೇಳಿದ್ರೆ ಅದ್ರ ಮುಖಾಂತರ ನೀವು OTP ಬರ್ತಾ ಹೋಗುತ್ತೆ. ನಾನು ಇವಾಗ ಏನಪ್ಪಾ ಅಂದ್ರೆ ನಾರ್ಮಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನನಗೆ ಇಲ್ಲಿ OTP ಬರುತ್ತೆ. 6 ಡಿಜಿಟ್ OTP ಬಂದ್ಮೇಲೆ ನಾನು ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತೀನಿ. ಓಕೆ, ಇವಾಗ ನಾನು ಏನಪ್ಪಾ ನನಗೆ ಬಂದಿರೋ OTP ನ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಿಮ್ದು ಯಾವ್ದೋ ಒಂದು ಸ್ಟ್ರಾಂಗ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ವಾಟ್ ಈಸ್ 30 years + 3 ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಅಪ್ಲಿಕೇಶನ್ ಆಗುವಾಗ ಅದು ಎಷ್ಟು ಕ್ವಶನ್ ಕೇಳಿದ್ರೆ ಅದು ಎಷ್ಟು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಸೈನ್ ಅಂತ ಆಪ್ಷನ್ ಇದೆಯಲ್ಲ, ಈ ಸೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ನಾವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ನಾನು ಇಲ್ಲಿ ಎಲ್ಲ ಎಂಟ್ರಿ ಮಾಡ್ಕೊಂಡು ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತೀನಿ. ಓಕೆ, ನಾನು ಇವಾಗ ಏನಪ್ಪಾ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನಾನು ಎಲ್ಲ ಎಂಟ್ರಿ ಮಾಡ್ಕೊಂಡು ಸೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆಲ್ಲ ಹೊಸದಾಗಿ ಏನಪ್ಪಾ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪಾ ಇಲ್ಲಿ ಅಪ್ಲೋಡಬಲ್ ಪೋಸ್ಟ್ ಅಂದ್ರೆ ನೀವೀಗ ಆಲ್ರೆಡಿ ಒಂದು ಪೋಸ್ಟ್ ಅಪ್ಲೈ ಮಾಡಿದ್ದೀನಿ. ನಾನು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ದೀನಪ್ಪ ಅಂದ್ರೆ ಎರಡು ಏನಪ್ಪಾ ಅಂದ್ರೆ ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ. ಜಸ್ಟ್ ನೀವು ಕೂಡ ಯಾವ ಅಪ್ಲಿಕೇಶನ್ ಹಾಕಿರ್ತೀವಿ ಅಲ್ಲಿ ಶೋ ಆಗುತ್ತೆ. ಬಟ್ ಇವಾಗ ನಾನು ಏನಪ್ಪಾ ಅಂದ್ರೆ ಈಗ ಡಿಗ್ರಿ ಅಪ್ಲಿಕೇಶನ್ ಹಾಕಿರೋ ಕಾರಣ ನಾನು ಇವಾಗ ಇದು ಬಂದ್ಬಿಟ್ಟು ಏನಪ್ಪಾ ಡ್ಯಾನ್ಸ್ ಇರೋದು ಡಿಗ್ರಿ ಮೇಲೆ ಇರುತ್ತೆ. ಹಾಗಾಗಿ ನಾನೆಲ್ಲ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇಲ್ಗಡೆ ಇಲ್ಲಿ 3 ಡಾಟ್ ಅಂತ ಕ್ಲಿಕ್ ಮಾಡಿದೆ ಅಲ್ವಾ, ಇಲ್ಲಿ ನೋಡ್ತಿರ್ಬೋದು 3 ಡಾಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಪ್ರೊಫೈಲ್ ಅಂತ ಆಪ್ಷನ್ ತೋರಿಸ್ತಾ ಇದ್ರು, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಬರುತ್ತೆ. ಇಲ್ಲಿ ಬಂದ್ಮೇಲೆ ಏನಪ್ಪಾ ಅಂದ್ರೆ ಯು ಕ್ಯಾನ್ ಎಡಿಟ್ ಅಪ್ಲಿಕೇಶನ್ ಫೈನಲ್ ಸಬ್ಮಿಷನ್ ಅಂತ ತೋರಿಸ್ತಾ ಇದ್ರು. ಓಕೆನಾ, ಇಲ್ಲಿ ನಾವು ಒನ್ ಟೈಮ್ ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೆ ನಮಗೆ ಎಡಿಟ್ ಮಾಡೋ ಆಪ್ಷನ್ಗಳು ಬರೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಅವ್ರು ಕೊಟ್ಟಿದ್ದಾರೆ ಯು ಕ್ಯಾನ್ ಎಡಿಟ್ ಅಪ್ಲಿಕೇಶನ್ ಫೈನಲ್ ಸಬ್ಮಿಷನ್ ಆಸ್ ಮೋರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಎಡಿಟ್ ಆಪ್ಷನ್ ಕೊಡೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಇನ್ ಕೇಸ್ ಮಟ್ಟ ಕೊಟ್ಟರು ಕೂಡ ಅವರು ಇಷ್ಟಂತ ಚಾರ್ಜ್ ಮಾಡಿದ್ರೆ, ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಅದಾದ್ಮೇಲೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದ್ಮೇಲೆ ನಿಮ್ದೊಂದು ಫೋಟೋ ಕಾಣುತ್ತೆ. ಅಂದ್ರೆ ಆಧಾರ್ ಕಾರ್ಡಲ್ಲಿ ಯಾವ ತರ ಫೋಟೋ ಇರುತ್ತೆ ಆ ತರ ಫೋಟೋ ಕಾಣುತ್ತೆ. ಅದಾದ್ಮೇಲೆ ನಿಮ್ದು ನೇಮ್ ಆಗಿರ್ಬೋದು, ನಿಮ್ ಜೆಂಡರ್ ಆಗಿರ್ಬೋದು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಫಾದರ್ ನೇಮು, ಆಮೇಲೆ ಮದರ್ ನೇಮು, ಮೊಬೈಲ್ ನಂಬರು, ಆಮೇಲೆ ನೇಟಿವ್ ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ಕು, ಆಮೇಲೆ ಏನಪ್ಪಾ ಅಂದ್ರೆ ನಿಮ್ದು ನೀಟಿಗೆ ಏನಪ್ಪಾ ಯಾವ ತಾಲೂಕು ಬರ್ತೀರಾ ಅದೆಲ್ಲ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ನಾನು ಯಾಕೆ ಆಟೋಮೆಟಿಕ್ ಫೆಚ್ ಆಗಿದೆ ಅಂದ್ರೆ ನಾನು ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕಿದ್ದೀನಲ್ವ, ಹಾಗಾಗಿ ನಾನು ಆಟೋಮೆಟಿಕ್ ಫೆಚ್ ಆಗಿದೆ. ಇನ್ ಕೇಸ್ ನೀವೇನಾದ್ರು ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ನೀವು ಮ್ಯಾನುವಲ್ ಆಗಿ ಎಲ್ಲ ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಓಕೆನಾ, ಇದು ನಿಮಗೆ ನೆನಪಿರ್ಬೇಕು. ಓಕೆ, ನಾವು ಆಮೇಲೆ ನಿಮ್ದೆಲ್ಲ ಫೆಚ್ ಆಗಿದೆ, ನಮ್ದು ಯಾಕೆ ಫೆಚ್ ಆಗ್ತದೆ ಅಂತ ಅನ್ಕೋಬೇಡಿ. ನಾನು ಮ್ಯಾನುವಲ್ ಆಗಿ ಅಪ್ಲಿಕೇಶನ್ ಹಾಕೋ ಎಲ್ಲ ಎಂಟ್ರಿ ಮಾಡಿದ್ದೀನಿ, ಹಾಗಾಗಿ ನನಗೆ ಮತ್ತೆ ಎಂಟ್ರಿ ಮಾಡೋ ಆಪ್ಷನ್ ತೋರಿಸ್ತಾ ಇಲ್ಲ. ಅದಾದ್ಮೇಲೆ ಇಲ್ಲಿ ಅಡ್ರೆಸ್ ಕೂಡ ನಿಮ್ದು ಏನಪ್ಪಾ ಅಂದ್ರೆ ಯಾವ್ದೇ ಕಡೆಯಲ್ಲಿ ಯಾವ ತರ ಅಡ್ರೆಸ್ ಇರುತ್ತೆ ಅದೇ
ಥರ ಅಡ್ರೆಸ್ ಕೂಡ ಶೋ ಆಗುತ್ತೆ, ಪಿನ್ ಕೋಡ್ ಕೂಡ ಹಾಗೆ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ ಕೇಸ್ ನಿಮ್ಮ ಹತ್ರ ಏನೋ ಆಲ್ಟರ್ನೇಟಿವ್ ಏನೋ ಇಮೇಲ್ ಐಡಿ ಇದ್ದರೆ ಇಮೇಲ್ ಐಡಿ ಕೂಡ ಕೊಡ್ಬೋದು. ಅದಾದಮೇಲೆ ನೀವೇನು ಮ್ಯಾರೇಡ್ ಆಗಿದ್ರೆ ಎಸ್ ಅಂತ ಎಸ್ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಯಾವ್ದು ಕ್ಯಾಂಡಿಡೇಟ್ ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಮ್ ದ 1st to 10th. ನೀವೇನಾದ್ರು ಕನ್ನಡ ಮೀಡಿಯಮು 1st to 10th ಅಂದರೆ ಏನು ಅಂದರೆ 1ನೇ ಕ್ಲಾಸಿಂದ SLC ವರೆಗೆ ಏನಪ್ಪ ಅಂದರೆ ಕನ್ನಡ ಮೀಡಿಯಂ ಓದಿರೋ ಅಂತ ಕೇಳುತ್ತೆ. ಇನ್ ಕೇಸ್ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇನ್ ಕೇಸ್ ನೋ ಇದ್ರೆ ನೀವು ನೋ ಅಂತ ಕೊಡ್ತಾ ಹೋಗ್ಬೋದು. ಓಕೆನಾ, ನಾನು ಇವಾಗ ನೋ ಅಂತ ಕೊಡ್ತೀನಿ, ನಾನು ಕನ್ನಡ ಮೀಡಿಯಂ ಓದಿಲ್ಲ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ಆಲ್ಟರ್ನೇಟಿವ್ ನಾವು ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಿಮ್ಮ ಹತ್ರ ಏನಾದರೂ ಇನ್ನೊಂದು ಫೋನ್ ನಂಬರ್ ಇದ್ದರೆ ಅದನ್ನು ಎಂಟ್ರಿ ಮಾಡ್ಬೋದು. ಅದಾದಮೇಲೆ ನಿಮ್ದು ಐ ಟಿ ಇರುತ್ತೆ, ವೇಟ್ ಎಲ್ಲ ಕೂಡ ಎಂಟ್ರಿ ಮಾಡಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ವಿಲೇಜ್ ಅಕೌಂಟಿಗೆ ಅಷ್ಟ ಮ್ಯಾಟ್ ಆಗಲ್ಲ. ಬಟ್ ಇಲ್ಲಿ ಏನಪ್ಪ ಅಂದರೆ ಈಗ ಇದ್ರ ಮುಖಾಂತರ ಎಲ್ಲಪ್ಪ ಅಪ್ಲಿಕೇಶನ್ ಆಗಿರೋ ಕಾರಣ ಎಲ್ಲ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಮುಖಾಂತರ ನೀವು RPS ಕಾನ್ಸ್ಟೇಬಲ್ ಕೂಡ ಅಪ್ಲಿಕೇಶನ್ ಹಾಕಬೇಕು. ಹಾಗಾಗಿ ಎಲ್ಲ ಮ್ಯಾನ್ಯಲ್ ಆಗಿ ಒನ್ ಟೈಮ್ ಫಿಲ್ ಮಾಡಿದ್ರೆ ಮುಗೀತು, ಆರಾಮಾಗಿ ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಅದಾದ್ಮೇಲೆ ಎಲ್ಲ ಫಿಲ್ ಆಡಾದ್ಮೇಲೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಮತ್ತೆ ಇದ್ರ ಮೇಲೆ ಸೇಮ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಆಗಿ ಕ್ಲಿಕ್ ಮಾಡ್ಕೊಂಡು ಆಗಿದ್ರೆ ಮಾತ್ರ ಏನಪ್ಪ ಅಂದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನೀವು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಆಗೋದಿಲ್ಲ. ಓಕೆನಾ, ನೆಕ್ಸ್ಟ್ ಪೇಜ್ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಅದು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತಾ ಹೋಗುತ್ತೆ. ಅಲ್ಲಿ ನಿಮ್ದು ಪರೀಕ್ಷಾ ವಿವರಗಳು ಅಂದರೆ ನೀವು SLC ಯಲ್ಲಿ ಅಂದ್ರೆ ಓದಿರುವಂತಹ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದನ್ನ ತೋರಿಸ್ತಾ ಇದೆ. ಓಕೆ, ನೀವು SLC ಯಲ್ಲಿ ಓದಿರ್ತೀರಲ್ವ ಅದೆಲ್ಲ ನೀವು ಕಂಪಲ್ಸರಿ ಫಿಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ನೀವು KSEB ನಲ್ಲಿ SLC ಪೂರ್ಣಗೊಳಿಸಿದರೆ ನೋಂದಣಿ ಸಂಖ್ಯೆ ನಮೂದಿಸಿ ಸ್ವಯಂಚಾಲಿತವಾಗಿ ಪಡೆಯಿರಿ. ಇಲ್ಲದಿದ್ದರೆ ವಿವರಗಳನ್ನು ಕೈಯಿಂದ ನಮೂದಿಸಿ. ಇಫ್ ಏನಪ್ಪಾ ಅಂದ್ರೆ ನೀವು ಇನ್ ಕೇಸ್ ಏನೋ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಅಲ್ಲಿ ನೀವೇನು SLC ಕಂಪ್ಲೀಟ್ ಮಾಡಿದೆ, ಜಸ್ಟ್ ನೀವು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು, ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಇನ್ ಕೇಸ್ ನೀವೇನೋ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಅಲ್ಲಿ ಓದಿಲ್ಲಪ್ಪ ಅಂದ್ರೆ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಇದೆಲ್ಲ ನಾವು ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಹಾಕಿ ಸಾಕಿಲ್ಲ ಏನಪ್ಪ ಅಂದ್ರೆ ನಂದು ಬೋರ್ಡ್ ಯಾವ ಬೋರ್ಡ್ ಬರುತ್ತೆ, ಆಮೇಲೆ SLC ಯಲ್ಲಿ ನನ್ನ ನೇಮ್ ಯಾವ ಥರ ಇದೆ ಅದು ಫ್ರೆಶ್ ಆಗುತ್ತೆ. ಆಮೇಲೆ SLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇದೆ, ಯಾವ ಥರ ಡೇಟ್ ಆಫ್ ಬರ್ತ್ ಇದೆ ಅದು ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ನಾನು ಯಾವ ಇಯರಲ್ಲಿ SLC ಕಂಪ್ಲೀಟ್ ಮಾಡಿದ್ದೀನಿ ಅದು ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು 10ನೇ ತರಗತಿಯಲ್ಲಿ ವ್ಯಾಸಂಗದಲ್ಲಿ ಮಾಧ್ಯಮದಲ್ಲಿ ಅಂದ್ರೆ ನೀವು 10ನೇ ತರಗತಿಯಲ್ಲಿ ಏನಪ್ಪ ಅಂದ್ರೆ ಯಾವ ಮಾಧ್ಯಮದಲ್ಲಿ ಓದಿರೋ ಅಂತ ಕೇಳ್ತೀವಿ. ಇಲ್ಲಿ ಜಸ್ಟ್ ಬರೀ ಕನ್ನಡ ಅಂತ ಇಲ್ಲ, ಜಸ್ಟ್ ಕನ್ನಡ ಅಂತ ಆಪ್ಷನ್ ಇದೆ. ಇಲ್ಲಿ ಇನ್ ಕೇಸ್ ನೀವು ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಕನ್ನಡ ವಿಷಯವಾಗಿ ಪ್ರಥಮ ದ್ವಿತೀಯ ಭಾಷೆಯಲ್ಲಿ 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ದೀರಾ ಅಂದರೆ ಏನಪ್ಪಾ ಅಂದ್ರೆ ಕನ್ನಡ ವಿಷಯ ಅಂದ್ರೆ ಕನ್ನಡ ಸಬ್ಜೆಕ್ಟ್ ನೀವು 10ನೇ ಕ್ಲಾಸಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಓದಿದ್ರೆ ಹೌದಂತ ಹಾಕೊಳ್ಳಿ, ಇನ್ ಕೇಸ್ ನೀವು ಓದಿಲ್ಲಪ್ಪ ಅಂದ್ರೆ ನೋ ಅಂತ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಯಾವ ಸ್ಕೂಲ್ ಕೂಡ ಆಟೋಮೆಟಿಕ್ ಫೆಸ್ಟ್ ಆಗುತ್ತೆ. ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅಂದ್ರೆ SLC ನ ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅದು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವುದೇ ತರ ಮ್ಯಾನುವಲ್ ಆಗಿ ಎಂಟ್ರಿ ಅವಶ್ಯಕತೆ ಇರಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ SLC ರಿಜಿಸ್ಟರ್ ನಂಬರ್ ಆಗಿದೆ ಸಾಕು. ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಯಾವ ಸ್ಕೂಲಲ್ಲಿ ಓದಿದ್ರಾ, ನೀವು ಯಾವ ಬೋರ್ಡಿಂದ ಓದಿದಿರಾ, ಆಮೇಲೆ ಎಷ್ಟು ಮಾರ್ಕ್ಸ್ಗೆ ಅಂದರೆ SLC ಒಳಗೆ 625ಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, ಎಷ್ಟು CGP ಅಂತೇಳಿ ಆಟೋಮೆಟಿಕ್ ಆಗಿ ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೆ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದ್ಮೇಲೆ ಕೆಳಗೆ ಸೇವ್ ಅಂತ ಇದೆಯಲ್ಲ, ಸೇವ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಸೆಕೆಂಡ್ ಪೇಜ್ ಇದೆಯೇನಪ್ಪಾ ಅಂದ್ರೆ ಮ್ಯಾನುವಲ್ ಆಗಿ ಎಂಟ್ರಿ ಮಾಡಲೇಬೇಕು. ಇದು SLC ತರ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ ಫ್ರೆಶ್ ಆಗಿ ಬರೋದಿಲ್ಲ. ನೀವು SLC ಯಾವ ತರ ಮಾಡಿ ಆ ತರ ಬರೋದಿಲ್ಲ. ಜಸ್ಟ್ ನೀವು PUC ನ ಮ್ಯಾನುವಲ್ ಆಗಿ ಎಂಟ್ರಿ ಮಾಡಲೇಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಯು ಹ್ಯಾವ್ ಕಂಪ್ಲೀಟೆಡ್ ಸೆಕೆಂಡ್ PUC ಅಂತ ಕೇಳಿದ್ರೆ ಅಂದ್ರೆ 12th ಪಾಸ್ ಆಗಿದೆ ಅಂತ ಕೇಳ್ತಾರೆ. ಅಂದ್ರೆ ಪಾಸ್ ಆಗಿ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಅಂದ್ರೆ ಮಾರ್ಕ್ಗಳಲ್ಲಿ ಲೆಫ್ಟ್ ಸೈಡ್ ನಿಮ್ದು ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಸೆಕೆಂಡ್ PUC ನ ಯಾವ ಪಾಸ್ ಆಗ್ಯಾರ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಮಂತ್ಸ್ ಕೇಳುತ್ತೆ, ಮಂತ್ ಎಂಟ್ರಿ ಮಾಡ್ಕೊಳ್ಳಿ. ಮಂತ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಬೋರ್ಡ್ ಅಂದ್ರೆ ಸೆಕೆಂಡ್ PUC ಯಾವ ಬೋರ್ಡ್ ಇಂದ ನೀವು ಏನಪ್ಪಾ ಅಂದ್ರೆ ನೀವು ಕಲ್ತಿದ್ದೀರ ಅಂತ ಕೇಳುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನೇಮ್ ಆಫ್ ಏನಪ್ಪಾ ಅಂದ್ರೆ SLC PUC ಮಾರ್ಕ್ಸ್ಗಳಲ್ಲಿ ನಿಮ್ಗೆ ಯಾವ ತರ ನೇಮ್ ಇದೆ ಅಂತ ಕೇಳುತ್ತೆ, ಅದು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಏನಪ್ಪಾ ಎಲ್ಲ ಕೂಡ ಇಲ್ಲಿ ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮಗೆ ಇದು ಏನಪ್ಪಾ ಅಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಫೆಚ್ ಆಗೋದಿಲ್ಲ. ಓಕೆ, ಸ್ವಲ್ಪ ಸ್ಪೀಡ್ ಆಗ್ತಿದೆ ಅನ್ಕೊಂತಿದ್ದೀನಿ, ಬಟ್ ಏನಪ್ಪಾ ಆಲ್ಮೋಸ್ಟ್ ಅಪ್ಲಿಕೇಶನ್ ಹಾಕಿದೆ ಅಲ್ವಾ, ಹಾಗೆ ಸ್ವಲ್ಪ ಸ್ಪೀಡ್ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಮೇಲೆ ಕೇಳೋದು ಕೂಡ ನಾವು ಮೇಲೆ ಕೇಳ್ತಾ ಹೋಗ್ತೀನಿ. ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ ಒಂದೇ ಕಾರಣಕ್ಕೆ ಸ್ವಲ್ಪ ಸ್ಪೀಡ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ನೇಮ್ ಅಂದ್ರೆ ನಿಮ್ಗೆ ಯಾವ ಕಾಲೇಜಲ್ಲಿ ಓದಿದ್ದೀರಾ ಅಂತ ನೀವು ಮ್ಯಾನುವಲ್ ಆಗಿ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಾದ್ಮೇಲೆ ಇಲ್ಲಿ ಎಷ್ಟು ಅಂಕಗಳು ಅಂದ್ರೆ ನೀವು ಸೆಕೆಂಡ್ PUC ಯಲ್ಲಿ ಟೋಟಲ್ ಎಷ್ಟು ಅಂಕಗಳು ತೆಗೆದಿರಾ ಅಂತ ನೋಡಬೇಕು. ಫಸ್ಟ್ ಇಲ್ಲಿ 600ಕ್ಕೆ ಎಷ್ಟು ಅಂಕಗಳು ತೆಗೆದಿರಾ ಅದನ್ನ ಎಂಟ್ರಿ ಮಾಡ್ಕೊಂಡು ಟೋಟಲ್ ನಿಮ್ದು ಪರ್ಸೆಂಟೇಜ್ ಕೂಡ ಶೋ ಆಗುತ್ತೆ. ಅದಾದ್ಮೇಲೆ ನೀವು ಸೆಕೆಂಡ್ PUC ಯಲ್ಲಿ ಯಾವ ಸ್ಟ್ರೀಮ್ ಅಲ್ಲಿ ಓದಿದ್ದೀರಾ ಅಂದ್ರೆ ಸೆಕೆಂಡ್ PUC ಯಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಶೋ ಆಗುತ್ತೆ. ಅಂದ್ರೆ ಸೈನ್ಸ್ ಅಲ್ಲಿ ಓದಿದ್ದೀರಾ, ಕಾಮರ್ಸ್ ಅಲ್ಲಿ ಓದಿದ್ದೀರಾ, ಆರ್ಟ್ಸ್ ಅಲ್ಲಿ ಓದಿದ್ದೀರಾ ಕೇಳುತ್ತೆ. ನೀವು ಸೈನ್ಸ್ ಆರ್ಟ್ಸ್ ಕ್ಲಿಕ್ ಮಾಡ್ಕೊಂಡು ಸೇಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು
ಎಷ್ಟು ಡಿಗ್ರಿ ಒಳಗೆ ಇಷ್ಟ ಬಂದಿರೋ ಅದನ್ನ ಇಲ್ಲಿ ಹಾಕಬೇಕು. ಹಾಕಿ ಮೇಲೆ ಏನಪ್ಪ ಆಟೋಮೆಟಿಕ್ ಸ್ವಿಚ್ ಆಗ್ಬಿಡುತ್ತೆ. ಸ್ವಿಚ್ ಆಗೋದ್ಮೇಲೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಾ. ನೆಕ್ಸ್ಟ್ ಪೇಜಿಗೆ ಹೋದಾಗ ಇಲ್ಲಿ ನೀವು ಮೀಸಲಾತಿ ಕೋರಬೇಕು. ಮೀಸಲಾತಿ ಯಾವ ತರ ಕೋರ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ವರ್ಗ HK 371J ಆದಾಯ ಮತ್ತು ಗ್ರಾಮೀಣ ವಿವರ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ವರ್ಗ ನಿಮ್ಗೆ ಯಾವ ಕ್ಯಾಸ್ಟ್ ಬರ್ತೀರಾ ಅದನ್ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಹೈದರಾಬಾದ್ ಕರ್ನಾಟಕ 71J ಬರ್ತೀರಾ ಅದನ್ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಆದಾಯ ಮತ್ತು ಇನ್ಕಮ್ ಮತ್ತು ಗ್ರಾಮೀಣ ವಿವರ ಬಗ್ಗೆ ಕೇಳ್ತಾರೆ, ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೆಟಗರಿ ಮೀಸಲಾತಿ ಕೇಳ್ತಾ ಇದ್ರೆ ನೀವೇನಾದ್ರೂ GM ಹೊರತುಪಡಿಸಿ ಬೇರೆ ವರ್ಗದವರು ಅಂದ್ರೆ GM ಹೊರತುಪಡಿಸಿ ಬೇರೆ ವರ್ಗದ ಮೀಸಲಾತಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದ ಕೇಳ್ತಾ. ನೀವೇನು GM ಕ್ಯಾಟಗರಿ ಇದೆ ಜಸ್ಟ್ GM ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಬಟ್ ನೀವೇನು SC ಕ್ಯಾಟಗರಿ ಆಗಿದ್ರೆ ಪ್ರವರ್ಗ 1 ಪ್ರವರ್ಗ 2 ಪ್ರವರ್ಗ 3 ವಿದ್ಯಾರ್ಥಿಗಳಾಗಿದ್ರೆ ನೀವೇನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಆಡಿ ನಂಬರ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನಾ ಇಲ್ಲಿ GM ಬರ್ತೀನಿ ಅಂದ್ರೆ GM ಹೊತ್ತು ಬೇರೆ ಕ್ಯಾಟಗರಿ ಬರೋದಿಲ್ಲ. ಹಾಗೆ ನೋ ಅಂತ ಹಾಕ್ತಾ ಇದೀನಿ. ನೋ ಅಂತ ಹಾಕಿದ್ಮೇಲೆ ಇಲ್ಲಿ ಕೆಳಗೆ ರಿಲಿಜನ್ ಯಾವ್ದು ಕೇಳ್ತಾ ಇದ್ರೆ ಅಂದ್ರೆ ನಿಮ್ದು ರಿಲಿಜನ್ ಅಂತ ಯಾವ್ದು ಕೇಳ್ತಾ ಇದ್ರೆ ಬಂದ್ಬಿಟ್ಟು ಹಿಂದೂ ಆಗಿದ್ರೆ ಹಿಂದೂ, ಕ್ರಿಶ್ಚಿಯಾನಿಟಿ ಆಗಿದೆ ಕ್ರಿಶ್ಚಿಯಾನಿಟಿ, ಮುಸ್ಲಿಮ್ಸ್ ಆಗಿದೆ ಮುಸ್ಲಿಮ್ಸ್, ಜೈನಿಸಮ್ ಆಗಿದೆ ಜೈನಿಸಮ್, ನಿಮ್ದು ಯಾವ ರೀಜನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಬರ್ತೀರಾ. ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಬಂದ್ರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಲ್ಲಿ ಆಡಿ ನಂಬರ್ ಅಂತ ಇರುತ್ತೆ. ಆ ಆಡಿ ನಂಬರ್ ನೀವು ಕಂಪಲ್ಸರಿ ಹಾಕ್ಬೇಕು. ಹಾಕಿದ ತಕ್ಷಣ ಏನಪ್ಪ ನೀವು ಯಾವ ಆಡಿ ನಂಬರ್ ಮಾಡ್ಸಿರ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಓಕೆನಾ, ಹಾಗಾಗಿ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂದ್ರೆ ನೀವೇನಾದ್ರೂ ರೂರಲ್ ಕೋಟಾದಲ್ಲಿ ಏನಪ್ಪಾ ಅಂದ್ರೆ ಮೀಸಲಾತಿ ಬೇಕಂತ ಕೇಳ್ತಾ ಇದ್ರೆ ಇನ್ ಕೇಸ್ ನೀವು ರೂರಲ್ ಕೋಟ ಯಾವ ತರ ಓದಿರ್ಬೇಕಪ್ಪ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ನೀವು ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಾತ್ರ ನಿಮಗೆ ರೂರಲ್ ಕೋಟ ಅನ್ವಯ ಆಗುತ್ತೆ. ಇನ್ ಕೇಸ್ ನೀವು 1ನೇ ತರಗತಿಯಿಂದ 7ನೇ ತರಗತಿ ರೂರಲ್ ಕೋಟ ಗ್ರಾಮೀಣ ಭಾಗದಲ್ಲಿ ಓದಿ ಮಿಕ್ಕಿದಿನ 7 to 10th ಏನಪ್ಪಾ ಅಂದ್ರೆ ಸಿಟಿಯಲ್ಲಿ ಓದಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ರೂರಲ್ ಕೋಟ ಅನ್ವಯ ಆಗೋದಿಲ್ಲ. ಓಕೆನಾ, ಇದು ಒಂದು ರೂರಲ್ ಭಾಗದ ಮಾಹಿತಿ ಆಯ್ತು. ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಯ್ತು. ತುಂಬಾ ಜನ ಇಲ್ಲೇ ತಪ್ಪು ಮಾಡೋದು. ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಕೊಡುವಾಗ ಯಾಕಪ್ಪ ಅಂದ್ರೆ ತುಂಬಾ ಜನ ಏನಪ್ಪಾ ಅಂದ್ರೆ ಪ್ರಿಫರೆನ್ಸ್ ಕೊಡುವಾಗ ಇಲ್ಲಿ ಕಡೆ ನೋಡ್ಕೊಂಡು ಎಷ್ಟು ವೇಕೆನ್ಸಿಗಳಿದೆ ಅಂತ ನೋಡ್ಕೊಂಡಿದ್ರೆ ಸುಮ್ಮನೆ ಹೋಗಿ ಯಾವ್ದೊಂದು ಡಿಸ್ಟ್ರಿಕ್ಟ್ ಹಾಕ್ತಾರೆ. ಡಿಸ್ಟ್ರಿಕ್ಟ್ ಹಾಕಿದ ಮೇಲೆ ಅವ್ರದ್ದು ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತೆ ಬಟ್ ಕಟ್ ಆಫ್ ಜಾಸ್ತಿ ಆಗುತ್ತೆ. ಬೇರೆ ಡಿಸ್ಟ್ರಿಕ್ಟ್ ಏನಪ್ಪ ಅಂದ್ರೆ ಕಟ್ ಆಫ್ ಕಮ್ಮಿ ಇರುತ್ತೆ ಬಟ್ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ಬಟ್ ಎಲ್ಲರೂ ಅಂತಾರೆ ಬಟ್ ಹೆಂಗ್ ಗೊತ್ತಾಗುತ್ತೆ ಎಷ್ಟು ಕಟ್ ಆಫ್ ಅಂತ ಯಾರಿಗೆ ಗೊತ್ತಿರಲ್ಲ. ಬಟ್ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅದನ್ನ ನೋಡಿಕೊಂಡು ಅನಲೈಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಓಕೆನಾ, ಅದೊಂದು ತಿಳಿಯಲಿರಬೇಕು. ಎಷ್ಟೆಷ್ಟು ಯಾವ ರೀಸನ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ಅದು ನೀವು ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದಕ್ಕೆ. ನಾನು ಇವಾಗ ಇಲ್ಲಿ ಯಾವ ರೀತಿ ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಇವಾಗ ಬೆಂಗಳೂರು ಸೌತ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಬೆಂಗಳೂರು ಸೌತ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ಬಂದು ಕ್ಲೈಮ್ಸ್ ಎಕ್ಸಂಪ್ಷನ್ ಕೇಳ್ತದೆ. ಅಂದ್ರೆ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿ ಆಗಿದ್ರೆ ಸರ್ವಿಸ್ ಮ್ಯಾನ್ ಆಗಿದ್ರೆ ಅದನ್ನೆಲ್ಲ ಕ್ಲೈಮ್ ಮಾಡಬೇಕು. ಅದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಡೂ ಹ್ಯಾವ್ ಕ್ಲೈಮ್ ರಿಸರ್ವೇಶನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ರೀಸನ್ ಅಂತ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿ ಆಗಿದ್ದು ಕ್ಲೈಮ್ ಮಾಡ್ತಾ ಕೇಳಿದ್ರೆ ಎಸ್ ಅಂತ ಕೊಡಿ, ನೋಡಿದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಯು ಹ್ಯಾವ್ ಬೀನ್ ದ ಡಿಬಾರ್ಡ್ ಫ್ರಮ್ ದ KPSC ಎಕ್ಸಾಮ್. ನೀವೇನಾದ್ರು KA ಎಕ್ಸಾಮ್ ಆಗಲಿ KPSC ಎಕ್ಸಾಮ್ ಅಲ್ಲಿ ನೀವೇನು ಡಿಬಾರ್ ಆಗಿದೆ ಅಂತ ಕೇಳ್ತಾರೆ. ಎಸ್ ಅಂತ ಕೊಡಿ, ನೋಡಿದ್ರೆ ನೋ ಅಂತ ಕೊಡಿ. ನೀವು ಎಸ್ ಅಂತ ಕೊಟ್ಟರೆ ನಿಮ್ದು ಸೆಲೆಕ್ಷನ್ ಆಗೋದು ತುಂಬಾ ಡೌಟ್ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಇದನ್ನ ಫಿಲ್ ಮಾಡ್ಕೊಂತ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡು ಹ್ಯಾವ್ ದ ಕನ್ವರ್ಟೆಡ್ ಫ್ರಮ್ ಎನಿ ಕ್ರೈಮಿನಲ್ ಕೇಸ್. ನೀವೇನಾದ್ರೂ ಪೊಲೀಸ್ ಸ್ಟೇಷನ್ ಒಳಗೆ ನಿಮ್ದು FIR ಇದೆಯಾ, ನಿಮ್ದು ಕ್ರಿಮಿನಲ್ ಕೇಸ್ FIR ಆಗಿದೆ ಅಂತ ಕೇಳ್ತಾ ಇದ್ರೆ ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಡು ಹ್ಯಾವ್ ದ ಕಂಪ್ಯೂಟರ್ ನಾಲೆಜ್ ಅಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಆದ ಕಂಪ್ಯೂಟರ್ ನಾಲೆಜ್ ಇರಬೇಕು. ಇದೆ ಅಂತ ಕೇಳ್ತಾ ಇದ್ರೆ ಆಮೇಲೆ ಇರುತ್ತೆ. ಇಲ್ಲಿಲ್ಲಪ್ಪ ಅಂದ್ರೆ ಕೆಲವೊಂದು ಇದು ಚೆನ್ನಾಗಿ ನೋಡ್ಕೊಳ್ಳಿ. ಅದರಲ್ಲಿ ಎಷ್ಟು ಸಿಂಪಲ್ ಆಗಿ ಯಾವ ತರ ಮೈಕ್ರೋಸಾಫ್ಟ್ ಯೂಸ್ ಮಾಡೋದು, ವರ್ಡ್ ಯಾವ ತರ ಯೂಸ್ ಮಾಡೋದು, ಎಕ್ಸೆಲ್ ಯಾವ ತರ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋದ್ರೆ ಅಷ್ಟೇ ನಿಮ್ಗೆ ಗೊತ್ತಿದ್ರೆ ಸಾಕು. ಅಲ್ಲಿ ಎಸ್ ಅಂತ ಹಾಕೊಳ್ಳಿ, ನಿಮ್ಗೆ ಗೊತ್ತಿದೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ಫಿಫ್ತ್ ನಂಬರ್ ಡು ಹ್ಯಾವ್ ದ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ದ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಕೇಳ್ತದೆ. ನೀವು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಇಂದ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾರೆ. ಇನ್ ಕೇಸ್ ಇದ್ರೆ ಯಾವ ಇನ್ಸ್ಟಿಟ್ಯೂಷನ್ ಇದೆ ಅಂತ ಕೇಳ್ತಾರೆ, ಅದನ್ನ ಹಾಕಬಹುದು. ಇಲ್ಲಿ ಏನಪ್ಪಾ ಅಂದ್ರೆ 6 month ಕೋರ್ಸ್ ಆಗಿರ್ಬೋದು, 1 year ಕೋರ್ಸ್ ಆಗಿರ್ಬೋದು, 1.5 year ಕೋರ್ಸ್ ಆಗಿರುತ್ತೆ, ಅದನ್ನ ಹಾಕೋಬಹುದು. ಅದನ್ನೆಲ್ಲ ಎಂಟ್ರಿ ಮಾಡ್ಕೊಂಡ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಆ ಸರ್ಟಿಫಿಕೇಟ್ ಕಂಪಲ್ಸರಿ ತೋರಿಸಬೇಕು. ಅಂದ್ರೆ ನೀವು ಎಷ್ಟು ವರ್ಷ ಕೋರ್ಸ್ ಮಾಡಿದ್ದೀರಾ ಅಂತ ಕ್ಲಿಕ್ 2 years ಕೋರ್ಸ್ ಮಾಡಿದ್ದೀರಾ ಅನ್ಕೊಳ್ಳಿ.
ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅಲ್ಲಿ ನೀವು ಕಂಪಲ್ಸರಿ ನೀವು 2 ಇಯರ್ಸ್ ಕೋರ್ಸ್ ಮಾಡಿದೀನಿ ಅಂತ ನಿಮ್ಮ ಹತ್ರ ಇರಬೇಕು. ಆಗಿದ್ರೆ ಮಾತ್ರ ಏನಪ್ಪಾ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ. ನೀವು ರಾಂಗ್ ಫಿಲ್ ಮಾಡಿ ಅಲ್ಲಿ ರಾಂಗ್ ತೋರಿಸಿದ್ರೆ ನೀವು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಇವಾಗೆಲ್ಲ ತುಂಬಾ ಕಾಂಪಿಟೇಷನ್ ಇರುವ ಕಾರಣ ಒಂದ್ ಸ್ವಲ್ಪ ಏನೋ ಒಂದು ಡಾಕ್ಯುಮೆಂಟ್ಸ್ ಸಾಕು ನಿಮ್ಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಹಾಗೆ ಏನೋ ಒಂದು ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಏಜ್ ರಿಲೆಕ್ಷನ್ ಬಗ್ಗೆ ಕೇಳ್ತಾ ಇದ್ರೆ, ಅಂದ್ರೆ ನಿಮ್ಗೆ ಏನಾದ್ರು ಏಜ್ ರಿಲೆಕ್ಷನ್ ಬಗ್ಗೆ ಬೇಕಂತ ಹೇಳಿದ್ರೆ, ಇನ್ ಕೇಸ್ ಬೇಕಿದ್ರೆ ಟೈಪ್ ಸೈಟ್ ಅಂತ ಕೇಳ್ಕೊಂಡು ಅದ್ರ ಮುಖಾಂತರ ಏನಾದ್ರು ಇಲ್ಲಿ ಬಾಂಡೆಡ್ ಲೇಬರ್ ಆಗಿರ್ಬೋದು, ಸೆನ್ಸಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಆಗಿರ್ಬೋದು, ಡಿಫರೆನ್ಷಿಯಲ್ ಎಬ್ರಿಡ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದ್ರ ಮುಖಾಂತರ ನೀವು ಏನಪ್ಪಾ ಅಂದ್ರೆ ಏಜ್ ರಿಲೆಕ್ಷನ್ ಬಗ್ಗೆ ನೀವು ಕೋರ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ವಿಭಿನ್ನ ಶಕ್ತಿಯುಳ್ಳವರಾಗಿ ಮೀಸಲು, ಅಂದ್ರೆ ನೀವೇನಾದ್ರೂ ನೀವು ಶಕ್ತಿ ಇಲ್ಲ ಅನ್ನೋದು ಅವ್ರಿಗೆ ಏನಪ್ಪಾ ಮೀಸಲು ಬೇಕಿದ್ರೆ ಕೇಳ್ತಾ ಹೋಗ್ಬೋದು. ನೀವು ಯಾವುದೇ ವಿಶೇಷ ಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ನೀವು ಮೀಸಲಿ ತಗೋಬಹುದು. ಇನ್ ಕೇಸ್ ಬೇಡ ಅಂದ್ರೆ ನೀವು ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಈಗ ಡಿಗ್ರಿದು ಫಿಲ್ ಮಾಡಬಹುದು. ಇಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಫಿಲ್ ಮಾಡಿದ್ರೆ ಮಾತ್ರ ಏನಪ್ಪಾ ನಿಮ್ಗೆ ಇಲ್ಲ ಏನಪ್ಪಾ ಭೂ ಮಾತ್ರ ಏನಪ್ಪಾ ಅಂದ್ರೆ ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ ಹಾಕಲು ಸಾಧ್ಯವಾಗುತ್ತೆ. ಓಕೆನಾ, ಇಲ್ಲಿ ಏನು ಫಿಲ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲೇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಯಾವ ಅರ್ಹತೆ ಪ್ರಕಾರ ನೀವು ಎದರ ಮುಖಾಂತರ ಅಪ್ಲಿಕೇಶನ್ ಹಾಕ್ತಾರೆ ಕೇಳ್ತಾ ಇದ್ರೆ, ನಾನು ಇವಾಗ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಿಪ್ಲೊಮಾ ಕ್ಲಿಕ್ ಮಾಡಿ ಯಾವ ಡಿಗ್ರಿ ಕೇಳ್ತಾ ಇದ್ರೆ ಇವಾಗ ಡಿಪ್ಲೊಮಾ ಡಿಗ್ರಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫಲಿತಾಂಶ ಬಂದು ಪಾಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ವಿಶ್ವವಿದ್ಯಾಲಯ ಯಾವ ಯೂನಿವರ್ಸಿಟಿಗಳನ್ನ ಬರ್ತೀನಿ ಅಂತ ಕೇಳ್ತಿದ್ರೆ ಅದ್ರ ಬಗ್ಗೆ ನೀವು ಯೂನಿವರ್ಸಿಟಿ ಬಗ್ಗೆ ಇಲ್ಲಿ ಏನಪ್ಪಾ ಟೈಪ್ ಮಾಡ್ಕೊಂಡು ಬರಬೇಕು. ನಾನು ಯಾವ ಸಿಟಿ ಅಂತ ಆಮೇಲೆ ಬರೀತೀನಿ. ಬರೋದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ದು ಎಂಟರ್ ಇವನ್ ನೇಮ್ ಅಂದ್ರೆ ನಿಮ್ಮ ಕಾಲೇಜ್ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಯಾವ ಯೂನಿವರ್ಸಿಟಿ ಬರುತ್ತೆ ಆ ಯೂನಿವರ್ಸಿಟಿ ಎಂಟ್ರಿ ಮಾಡ್ಕೋಬೇಕು. ಯೂನಿವರ್ಸಿಟಿ ಹಾಕೊಂಡ್ಮೇಲೆ ನಿಮ್ದು ರಿಜಿಸ್ಟರ್ ನಂಬರ್ ಅಂದ್ರೆ ನೀವು ಡಿಪ್ಲೊಮಾ ಮಾಡಿದಿರಲ್ವಾ ಆ ಡಿಪ್ಲೊಮಾದಲ್ಲಿ ನಿಮ್ದು ಫೈನಲ್ ಇಯರ್ ಅಂದ್ರೆ ನಿಮ್ದು ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಇರುತ್ತಲ್ವಾ ಆ ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋ ಆದ್ಮೇಲೆ ಕೆಳಗೆ ಬನ್ನಿ. ಕೆಳಗೆ ಬಂದ್ಮೇಲೆ ಏನಪ್ಪಾ ಅಂದ್ರೆ ರಿಕಗ್ನೈಸ್ ಬೈ ಅಂತ ಕೇಳ್ತಾ ಇದ್ರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾರು ಒಂದು AICTE ಕಡೆಯಿಂದ ಏನೋ ಮಾಡಿದಿರಾ, CBSE ಕಡೆಯಿಂದ ಮಾಡಿದಿರಾ, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಕಡೆಯಿಂದ ಮಾಡಿದಿರಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಮಾಡಿದಿರಾ ಅಂತ ಕೇಳ್ತಾ ಇದ್ರೆ ಎದರಿಂದ ಮಾಡಿದ್ರೆ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಹೋದಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಇಲ್ಲಿ ಎಷ್ಟು ಅಂಕ ಪಡೆದಿರ ಕೇಳ್ತಾ ಇದೆ. ನೀವು CGP ಒಳಗೆ ಪಡೆದಿರಾ ಇಲ್ಲ ಮಾರ್ಕ್ಸ್ ಒಳಗೆ ಪಡೆದಿರ ಕೇಳ್ತಾ ಇದೆ. CGP ಒಳಗೆ ಪಡೆದಿದ್ರೆ CGP ಕ್ಲಿಕ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಒಳಗೆ ಪಡೆದಿದ್ರೆ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಟ್ಟು ಅಂಕಗಳು ಎಷ್ಟು ಅಂತ ಕೇಳಿದ್ರೆ ಅಂದ್ರೆ CGP ಒಳಗೆ ಎಷ್ಟು ಅಂಕಗಳು ಇದೆ ಅಂತ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇನ್ನೆಷ್ಟು ಕೋರ್ಸ್ ಆಗೋದು ಅಂದ್ರೆ ಎಷ್ಟು ವರ್ಷ ನೀವು ಕೋರ್ಸ್ ಮಾಡಿದಿರ ಅಂತ ಕೇಳ್ತಾ ಇದ್ರೆ ಅಷ್ಟು ವರ್ಷಗಳು ನೀವು ಕೋರ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಯಾವ ಇಯರ್ ಒಳಗೆ ಪಾಸ್ ಆಗಿದೆ ಅಂತ ಕೇಳ್ತಾ ಇದ್ರೆ ನೀವು ಯಾವ ಇಯರ್ ಒಳಗೆ ಪಾಸ್ ಆಗಿದ್ದೀರಾ ಅದನ್ನ ಕೂಡ ನೀವು ಏನಪ್ಪಾ ಅಂದ್ರೆ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಎಂಟ್ರಿ ಮಾಡ್ಕೊಂಡು ಯಾವ ಇಯರ್ ಪಾಸ್ ಆಗಿದೆ ಅದನ್ನ ಕೂಡ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ಕೊಳ್ಳೇಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೋರ್ಸ್ ಆಂಬಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಕೋರ್ಸ್ ಸಂಯೋಜನೆಗಳು ಅಂದ್ರೆ ಆಂಬಿನೇಷನ್ ಟೆಸ್ಟ್ ಯಾವ ಕೋರ್ಸ್ಗಳು ಮಾಡಿದೆ ಅಂತ ಕೇಳ್ತಾ ಇದ್ರೆ ಅದನ್ನ ಕೂಡ ಇಲ್ಲಿ ತುಂಬಾ ಇರ್ತವೆ. ಯಾವ ಕೋರ್ಸ್ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಇದನ್ನ ಕ್ಲಿಕ್ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಬಸ್ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಗ್ರಿ ಬಗ್ಗೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋ ಆದ್ಮೇಲೆ ನಿಮಗೆ ಇದರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಫಿಲ್ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನೀವೇನು ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ ಕೇಸ್ ನೀವು ಪ್ರೈವೇಟ್ ಜಾಬ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇದೆ ಕಂಪಲ್ಸರಿ ಫಿಲ್ ಮಾಡಿ ತುಂಬಾ ಬೆನಿಫಿಟ್ ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ಏನಕ್ಕೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದ್ರೆ ಸಂಸ್ಥೆ ಪ್ರಕಾರ ಯಾವ ಸಂಸ್ಥೆ ಪ್ರಕಾರ ಅಂದ್ರೆ ಆರ್ಗನೈಸೇಷನ್ ಟೈಪ್ ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸಂಸ್ಥೆ ನೇಮ್ ಅಂದ್ರೆ ನೀವು ಯಾವ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡೋದನ್ನ ಕೇಳ್ತಾ ಇದ್ರೆ ಆ ಸಂಸ್ಥೆ ಹೆಸರು ಎಂಟ್ರಿ ಮಾಡಿ. ಅದಾದ್ಮೇಲೆ ಏನಪ್ಪ ಜಾಬ್ ನೀವು ಯಾವ ಜಾಬ್ ಗಳಿಗೆ ಇಷ್ಟು ದಿನ ಕೆಲಸ ಮಾಡಿದ್ರಿ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಜಾಬ್ ಡೆಸ್ಟಿನೇಷನ್ ಕೂಡ ಇದೆ ಎಂಟ್ರಿ ಮಾಡ್ಕೋಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಪ್ರಾರಂಭ ದಿನಾಂಕ ಅಂದ್ರೆ ನೀವು ಈಗ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ವಾ ನೀವು ಜಾಬ್ ಮಾಡಿದಿರಲ್ವಾ ಅದು ಯಾವ ಪ್ರಾರಂಭವಾಗಿದೆ ಅಂತಂದ್ರೆ ಡೇಟ್ ಕೂಡ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಕೆಳಗೆ ಅಂತಿಮ ದಿನಾಂಕ ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರ ಎಲ್ಲ ಮಾಡಿದಿರ ಅಂತಿಮ ದಿನಾಂಕ ಕೂಡ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನೀವು ವರ್ಕ್ ಮಾಡ್ತಿದ್ರೆ ಈಗ ವರ್ಕ್ ಮಾಡಿದಿರೋ ಆ ಡೇಟ್ ಕೂಡ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನೀವು ವರ್ಕ್ ಮಾಡಿಬಿಟ್ಟಿದ್ರೆ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಅದನ್ನ ಡೇಟ್ ಕೂಡ ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆನಾ, ಅದು ಹೀಗೆ ನೆನಪಿರ್ಬೇಕು. ಓಕೆನಾ, ಯಾವ ತರ ಫಿಲ್ ಮಾಡಬೇಕು ಅಂತ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಪರ್ಸೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಇಲ್ಲಿ ಅನುಭವ ಕೇಳ್ತದೆ. ಎಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ವರ್ಷ ನೀವು ಕಾಲ ಕೆಲಸ ಮಾಡಿದಿರಾ, 1 ವರ್ಷ ಮಾಡಿದಿರಾ, 2 ವರ್ಷ ಮಾಡಿದಿರಾ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ರೆ ಅದ್ರಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ನ ಕ್ಲಿಕ್ ಮಾಡ್ಕೊಂಡು ಎಲ್ಲ ಯಾಡ್ ಆಗುತ್ತೆ. ಯಾಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೀವು ಅಂತ ಕರೆಕ್ಟ್ ನೋಡ್ಕೊಳ್ಳಿ.
Any changes made in the from will be the saved only when you click the save button. Next button just take a step towards saving the changes. Please make the saving your changes. ಅಂದ್ರೆ ಬಂದು ಯಾವುದೋ ಒಂದು ಫಿಲ್ ಮಾಡುವಾಗ ಸೇವ್ ಅನ್ನು ಕೊಡಲೇಬೇಕು. ಸೇವ್ ಅನ್ನು ಕೊಟ್ಟರೆ ಮಾತ್ರ ಏನಪ್ಪಾ ಅಂದ್ರೆ ಎಲ್ಲ ಕೊಟ್ಟಿರೋ ಡೀಟೇಲ್ಸ್ನ ಫಿಲ್ ಆಗಿ ಮತ್ತೆ ಸೇವ್ ಆಗುತ್ತೆ. ಇನ್ ಕೇಸ್ ನೀವು ಕೊಡ್ಲಿಕ್ಕಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಸೇವ್ ಆಗೋದಿಲ್ಲ. ಅದಾದ್ಮೇಲೆ ಏನಪ್ಪ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೀವೇನಪ್ಪಾ ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದೆ ಇದೇ ಫೈನಲ್ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಫೋಟೋ ಕ್ಯಾಂಡಿಡೇಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡೋದು. ಅದು ಬಂದ್ಬಿಟ್ಟು ಜಸ್ಟ್ 1 MB ಒಳಗಿದ್ರೆ ಆರಾಮಾಗಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅಪ್ಲೋಡ್ ಮಾಡೋ ಆದ್ಮೇಲೆ ಮತ್ತೆ ಕೆಳಗಡೆ ಬಂದು ಏನಪ್ಪ ಅಂದ್ರೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಇದೆ. ನೀವು ಹಾಕಿರೋ ಅಪ್ಲಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಒನ್ ಟೈಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ರಾಂಗ್ ಇದೆ ಅಂದ್ರೆ ಮತ್ತೊಂದ್ಸಲಿ ಎಡಿಟ್ ಮಾಡ್ಕೊಳ್ಬೇಕೇನಾ. ನೀವೇನಾದ್ರೂ ನೋಡ್ಕೊಂಡ್ರೆ ಹಂಗೆ ಸಬ್ಮಿಟ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೆ ಎಡಿಟ್ ಆಪ್ಷನ್ ಬಿಡೋದಿಲ್ಲ. ಬಿಟ್ಟರೆ ಕೂಡ ಏನಪ್ಪ ಅಂದ್ರೆ ನಿಮಗೆ ಇಷ್ಟಂತ ಅಮೌಂಟ್ನ ಪೇ ಮಾಡ್ಕೊತಾರೆ. ಹಾಗಾಗಿ ಫಿಲ್ ಮಾಡುವಾಗ ಬಿ ಕೇರ್ಫುಲ್ ಅಂತ ಫಿಲ್ ಮಾಡ್ಕೊಳ್ಳಿ. ಓಕೆನಾ, ಅದೊಂದು ನಿಮಗೆ ತಲೆ ಇರಬೇಕು. ಬಿ ಕೇರ್ಫುಲ್ ಅಂತ ಫಿಲ್ ಮಾಡ್ಕೊಂಡು ಪ್ರಿವ್ಯೂ ಅಪ್ಲಿಕೇಶನ್ ನೋಡ್ಕೊಳ್ಳಿ. 3 ಟೈಮ್ಸ್ ನೋಡ್ಕೊಳ್ಳಿ ಕರೆಕ್ಟ್ ಇದನ್ನ ಇಲ್ಲ ಅಂತಂದು ನೋಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಆದ್ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಪೇಮೆಂಟ್ ತೋರಿಸುತ್ತೆ. ಅದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಏನಪ್ಪ ಗ್ರೀನ್ ಕಲರ್ ಟಿಕ್ ಬರುತ್ತೆ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಈ ಥರ ನಿಮಗೆ ಅಪ್ಲೋಡ್ ಅಂತ ಗ್ರೀನ್ ಕಲರ್ ಟಿಕ್ ಬರುತ್ತೆ. ಆದ್ಮೇಲೆ ಏನಪ್ಪ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೀವು ಕಂಪಲ್ಸರಿ ಏನಪ್ಪ ಎಲ್ಲ ಓದ್ಕೋಬೇಕು. ಯಾವ ಥರ ಹೇಳಿ ಕೊಟ್ಟಿದ್ದಾರೆ, ನಾನು ಏನಪ್ಪ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಕರೆಕ್ಟಾಗಿ ಎಲ್ಲ ಓದ್ಕೋಬೇಕು. ಒನ್ ಕೇಸ್ ರಾಂಗ್ ಇದು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಸೆಲೆಕ್ಷನ್ ಆದ್ಮೇಲೆ ಜಾಬ್ ಮಾಡ್ತಿದ್ರು ಕೂಡ ಹಿಂದೇನೋ ವೆರಿಫಿಕೇಶನ್ ಮಾಡೇ ಮಾಡ್ತಾರ. ಇನ್ ಕೇಸ್ ಮಾಡಿ ನೀವು ಸಿಕ್ಕಾಕೊಂಡ್ರೆ ಒಂದು ಜಾಬ್ ಗೋವಿಂದ. ಓಕೆನಾ, ಹಾಗಾಗಿ ಸಬ್ಮಿಟ್ ಮಾಡೋಕೆ ಮುಂಚೆ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಏನಂತ ಕೊಟ್ಟಿದ್ದಾರೆ ನೋಡೋದಾದ್ರೆ ಫಸ್ಟ್ ಆಪ್ಷನ್ ನೋಡೋಣ. ಐ ಅಂಡರ್ಸ್ಟ್ಯಾಂಡಿಂಗ್ ದ ಟರ್ಮ್ ಅಂಡ್ ಕಂಡೀಷನ್ ಫ್ರಮ್ ದ ಗೌರ್ಮೆಂಟ್ ಎಕ್ಸಾಮ್ ಕಂಡು KE. ನಾ ಎಲ್ಲ ಟರ್ಮ್ ಅಂಡ್ ಕಂಡೀಷನ್ ಅರ್ಥ ಮಾಡ್ಕೊಂಡಿದ್ದೀನಿ, KE ಕಡೆಯಿಂದ ಬಿಟ್ಟಿರುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಐ ಆಮ್ ದ ಅವೇರ್ ಫ್ರಮ್ ದ ಪ್ರೊವೈಡಿಂಗ್ ದ ಫಾಲ್ಸ್ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ವಿಲ್ ರಿಸಲ್ಟ್ ಡಿಸ್ಕ್ವಾಲಿಫಿಕೇಶನ್ ಫ್ರಮ್ ಫರ್ದರ್ ಪ್ರೋಸೆಸ್ ಅಂಡ್ ವಿಲ್ ನಾಟ್ ಬಿ ಅಲೌಡ್ ಟೇಕನ್ ಅಪ್ ದ ಫರ್ದರ್ ಎಕ್ಸಾಮಿನೇಷನ್ ಫರ್ದರ್. ಓಕೆನಾ, I am agree to undergo any medical and background check part of the recruitment process. I comfort the all meet and all eligibility criteria for examination of time applying. ಏನಪ್ಪಾ ಅಂದ್ರೆ ನೀವು ಫಿಲ್ ಮಾಡಿರುವಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ. ಹಾಗೆ KE ಅವರು ಕೊಟ್ಟಿರುವಂಥ ಕಂಡೀಷನ್ ಆಗಿರ್ಬೋದು, ಯಾವುದೋ ಒಂದು ರೂಲ್ಸ್ ಆಗಿರೋದು ಎಲ್ಲ ಅರ್ಥ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿದ್ದೇನೆ. ಆ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿದ್ದೇನೆ. ಅದಾದ್ಮೇಲೆ ಯಾವುದೇ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವುದೋ ಮಿಸ್ಲೀಡಿಂಗ್ ಬಗ್ಗೆ ಕೊಟ್ಟಿರ್ಬೋದಾಗಿದ್ರು, ಇನ್ ಕೇಸ್ ಏನು ಕೊಟ್ಟಿದ್ರು ಕೂಡ ನನ್ನ ಜಾಬ್ ಆದ್ಮೇಲೆ ನನ್ನ ಜಾಬಿಂದ ಹೊರ ತೆಗಿಬೋದು ಅಂತ ಇಲ್ಲಿ ನಾವು ಆರಾಮಾಗಿ ಇಲ್ಲಿ ನಾವು ಎಲ್ಲ ಅನ್ಕೊಂಡು ಟರ್ಮ್ ಕಂಡೀಷನ್ ಓದ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಎಕ್ಸಾಮ್ ಬರಿತಾ ಇದೀವಿ ಅಂತ ಅನ್ಕೊಂಡು ನೀವು ಬರೀಬೇಕು. ಓಕೆನಾ, ಇನ್ ಕೇಸ್ ನೀವೇನಾದರೂ ತಪ್ಪು ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಸೆಲೆಕ್ಷನ್ ಆದಮೇಲೆ ನಿಮ್ಮದು ಜಾಬ್ ಹೋಗೋ ಚಾನ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಕೊಡುವಾಗ ಏನಪ್ಪ ಹಾನೆಸ್ಟಾಗಿ ಕೊಟ್ಟುಬಿಡಿ. ಓಕೆ, ಕೊಟ್ಟು ಏನಪ್ಪ ಅಂದ್ರೆ ಎಲ್ಲ ಕೊಟ್ಟಾದ್ಮೇಲೆ ಕೆಳಗೆ ಮತ್ತೆ ಮಿಸ್ಕೋಡ್ ಮಾಡ್ಕೊಳ್ಳಿ. ಬಂದು ಇಲ್ಲಿ ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ವಾ, ಈ ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್ನ ಒನ್ ಟೈಮ್ ನೀವು ಕ್ಲಿಕ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಇನ್ ಕೇಸ್ ನಿಮಗೆ ಬ್ಯಾಡಪ್ಪ ಅಂದ್ರೆ ಕೂಡ ಆರಾಮಾಗಿ ಇರ್ಬೋದು. ಅದಾದ್ಮೇಲೆ ಏನಪ್ಪ ಫೈನಲ್ ಸಬ್ಮಿಟ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಕೇಳ್ತಾ ಇದ್ರೆ ಏನಪ್ಪ ವಾರ್ನಿಂಗ್ ಕೊಡ್ತಾ ಇದೆ. ಆರ್ ಯು ವಾಂಟ್ ಟು ಶೋ ಸಬ್ಮಿಟ್ ದ ಫೈನಲ್ ಸಬ್ಮಿಟ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ಅಪ್ಲಿಕೇಶನ್ ಆಫ್ಟರ್ ದ ಫೈನಲ್ ಸಬ್ಮಿಷನ್. ಅಂದ್ರೆ ನೀವು ಇನ್ ಕೇಸ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಎಡಿಟ್ ಆಪ್ಷನ್ ಬಿಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನೋ ಕೇಳ್ತಾ ಇದ್ದಾರೆ, ಯು ವಾಂಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಕೇಳ್ತಾರೆ. ಓಕೆ ಇದ್ರೆ ಓಕೆ ಅಂತ ಕ್ಲಿಕ್ ಮಾಡ್ಕೊಡಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಯ್ತು. ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇವಾಗ ಪೋಸ್ಟ್ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ VA ಪೋಸ್ಟ್ ಕೊಟ್ಟಿದ್ದಾರೆ, ಹಾಗೆ ಲ್ಯಾಂಡ್ ಸೈಡ್ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಏನಪ್ಪಾ ಅಂದ್ರೆ 2 ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡ್ಬೋದು, ಇಲ್ಲ 1 ಪೋಸ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡೋದು. ಓಕೆನಾ, ವಿ ಡೋಂಟ್ ಮೀಟ್ ಓಕೆ, ನಿಮಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು 2 ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡ್ಕೊಳ್ತೀವಿ. ಇಲ್ಲಿ ಪೇ ಮಾಡೋದ್ರಲ್ಲಿ ಇಲ್ಲಿ ಎಷ್ಟಪ್ಪ ಅಂದ್ರೆ VA ಸೆಲೆಕ್ಟ್ ಮಾಡೋದಂದ್ರೆ ನಿಮ್ಗೆ ಯಾವ ಲ್ಯಾಂಡ್ ಸೈಡ್ ಇರಬೇಕು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಟರ್ಮ್ ಕಂಡೀಷನ್ ಕೊಟ್ಟಿದೆ. ಏನು ಕೊಟ್ಟಿದೆ, ಪಾವತಿ ಸಮಯದಲ್ಲಿ ಬ್ರೌಸರ್ ಅನ್ನು ಮುಚ್ಚಬೇಡಿ, ಡೂ ನಾಟ್ ಕ್ಲೋಸ್ ದ ಬ್ರೌಸರ್. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಕಾರಣಕ್ಕೂ ಬ್ರೌಸರ್ನ ಕ್ಲೋಸ್ ಮಾಡಬಾರ್ದು. ಇನ್ ಕೇಸ್ ಕ್ಲೋಸ್ ಮಾಡಾದ್ಮೇಲೆ ನೀವೇನು ಪೇಮೆಂಟ್ ಮಾಡಿದ್ರಪ್ಪ ಅಂದ್ರೆ ಪೇಮೆಂಟ್ ಫೇಲ್ ಆಯ್ತು, ಅಮೌಂಟ್ ಕಟ್ ಆಯ್ತು, ಯಾವುದೇ ಕಾರಣಕ್ಕೂ KE ಅವರು ಜವಾಬ್ದಾರಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಪೇ ಮಾಡಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಚೆಕ್ ರಿವ್ಯೂ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಇನ್ನೊಂದ್ಸಲ ಮಾಡಿಫೈ ಕೂಡ ಮಾಡ್ಬೋದು. ಇಲ್ಲಪ್ಪ ಬೇಡಪ್ಪ ಅಂದ್ರೆ ಪೇ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಪೇ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಪೇ ನಾವು ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನಾವು ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು
ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಅಮೌಂಟ್ ಪೇ ಮಾಡಬಹುದು, ಇಲ್ಲ ಪೇ ವಿವಾ ಕಾರ್ಡ್ ಮುಖಾಂತರ ಅಮೌಂಟ್ ಪೇ ಮಾಡಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯು ಪಿ ಐ ಮುಖಾಂತರ ನೀವು ಅಮೌಂಟ್ ಪೇ ಮಾಡೋದು. ಬೆಸ್ಟ್ ಆಪ್ಷನ್ ಅಪ್ಪ ಅಂದ್ರೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯೂ ಆರ್ ಕೋಡ್ ಕಾಣುತ್ತೆ. ಓಕೆನಾ, ಕ್ಯೂ ಆರ್ ಕೋಡ್ ಕಾಣುತ್ತೆ, ಅದ್ರ ಮುಖಾಂತರ ನೀವು ಅಮೌಂಟ್ ಪೇ ಮಾಡ್ತಾ ಬರ್ಬೋದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಈ ತರ ನೀವು ಅಮೌಂಟ್ ಪೇ ಮಾಡ್ತಾ ಬರಬೇಕು. ಬಂದಾದ ಓಕೆ, ನೀವೆಲ್ಲ ಅಮೌಂಟ್ ಕಂಪ್ಲೀಟ್ ಆಗಿ ಪೇ ಮಾಡಾದ್ಮೇಲೆ ನಮಗೆ ಅಪ್ಲಿಕೇಶನ್ ಐಡಿ ಬರುತ್ತೆ. ಹಾಗೆ ಪೇಮೆಂಟ್ ಮಾಡಿ ರಿಸಿಪ್ಟ್ ಕೂಡ ನೀವು ಬಿ ಕೇರ್ಫುಲ್ ಇಟ್ಕೊಬೇಕು. ಓಕೆ, ನೀವು ಅಮೌಂಟ್ ಪೇ ಮಾಡ್ತಿಲ್ವಾ ಅದು ರಿಸಿಪ್ಟ್ ಕೂಡ ಬಿ ಕೇರ್ಫುಲ್ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಎಲ್ಲ ಕೇಳ್ತಾರೆ, ಅದಂತೂ ಪಕ್ಕ. ನೀವು ಪೇ ಮಾಡಿ ರಿಸಿಪ್ಟ್ ಆಗಿರ್ಬೋದು, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಎಲ್ಲ ಕೇಳ್ತಾರೆ. ಹಾಗಾಗಿ ಅಪ್ಲಿಕೇಶನ್ ಪೇ ಮಾಡಾದ್ಮೇಲೆ ನಿಮಗೆ ಒಂದು ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ ತಗೊಂಡು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೊಂಡು ಹೋಗಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಹೋಗಬೇಕು. ಇದೆಲ್ಲ ಅಮೌಂಟ್ ಪೇ ಮಾಡಾದ್ಮೇಲೆ ಮತ್ತೆ ಬ್ಯಾಗ್ ಬಂದ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಲ್ಯಾಂಡ್ ಸರ್ವೆ ಅಂದ್ರೆ ಭೂಮಿ ಅಪ್ಲಿಕೇಶನ್ ಯಾವ ತರ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೋ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾನು ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೇನೆ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.